सिया राम जय जय राम. ಜೈ ಶ್ರೀರಾಮ್. ಶ್ರೀಮದ್ ವಾಲ್ಮೀಕಿ ರಾಮಾಯಣಾಂತರ್ಗತ ಸುಂದರಕಾಂಡ 5ನೆಯ ಸರ್ಗ. ಚಂದ್ರ ಶೋಭಾವರ್ಣನೆ. ಹನುಮಂತನು ರಾವಣನ ಅಂತಃಪುರದಲ್ಲಿ ಸೀತೆಯನ್ನು ಹುಡುಕಿ ಅವಳು ಸಿಗದ ಕಾರಣ ದುಃಖಿತನಾದುದು. ನಂತರ ಗೋಶಾಲೆಯೊಳಗೆ ಹಸುಗಳ ಮಧ್ಯದಲ್ಲಿ ಸಂಚರಿಸುತ್ತಿರುವ ಮದವೇರಿದ ಹೋರಿಯಂತೆ ಆಕಾಶದ ಮಧ್ಯದೊಳಗೆ ಅತ್ತಿಂದಿತ್ತ ಸುತ್ತಾಡುತ್ತಾ ಭೂಮಿಯ ಮೇಲೆ ಅಮಿತವಾದ ಬೆಳದಿಂಗಳನ್ನು ಹೊರಸೂಸುತ್ತಾ ತಾರಾ ಸಮೂಹದೊಡನೆ ಸಂಚರಿಸುತ್ತಿದ್ದ ಚಂದ್ರನನ್ನು ಧೀರನಾದ ಮಾರುತಿಯು ನೋಡಿದನು. ಲೋಕದ ಜನಗಳ ದುಃಖಗಳನ್ನು ತನ್ನ ಮನೋಲ್ಲಾಸಕರವಾದ ಬೆಳದಿಂಗಳಿನಿಂದ ಹೋಗಲಾಡಿಸುತ್ತಿದ್ದ, ಮಹೋದಧಿಯನ್ನು ಉಕ್ಕೇರಿಸುತ್ತಿದ್ದ, ಸಕಲ ಪ್ರಾಣಿಗಳನ್ನು ವಿರಾಜಿಸುತ್ತಿದ್ದ, ಆಕಾಶದಲ್ಲಿ ಸಾಗುತ್ತಾ ಶೀತಲವಾದ ಅಮೃತ ಕಿರಣಗಳನ್ನು ಸುರಿಸುತ್ತಿದ್ದ ಚಂದ್ರಮನನ್ನು ಆಂಜನೇಯನು ಕಂಡನು. ಪ್ರಪಂಚದಲ್ಲಿ ಮಂದರ ಪರ್ವತದಲ್ಲಿರುವ ಕಾಂತಿಯು ಪ್ರಕಾಶವನ್ನು ಬೀರುವಂತೆ, ಪ್ರದೋಷ ಕಾಲದಲ್ಲಿ ಸಾಗರದ ಕಾಂತಿಯು ಪ್ರಜ್ವಲಿಸುವಂತೆ, ಸರೋವರದಲ್ಲಿರುವ ಕಮಲಗಳ ಹೊಳಪು ಪ್ರಕಾಶಿಸುವಂತೆ ಚಂದ್ರನಲ್ಲಿದ್ದ ಅತಿ ಸುಂದರವಾದ ಚೆಲುವನ್ನು ಮಾರುತಿಯು ವೀಕ್ಷಿಸಿದನು. ರಜತ ಪಂಜರದಲ್ಲಿರುವ ಹಂಸದಂತೆ, ಮಂದ ಪರ್ವತದ ಕಂದರದಲ್ಲಿದ್ದ ಸಿಂಹವು ಗಾಂಭೀರ್ಯದಲ್ಲಿರುವಂತೆ, ಮದಿಸಿದ ಆನೆಯ ಮೇಲೆ ಕುಳಿತಿರುವ ವೀರನಂತೆ ಚಂದ್ರನು ಅಂಬರದಲ್ಲಿ ಕಾಂತಿಯುತವಾಗಿ ಪ್ರಜ್ವಲಿಸುತ್ತಿದ್ದನು. ತೀಕ್ಷ್ಣವಾದ ಕೋಡುಗಳುಳ್ಳ ಗೂಳಿಯಂತೆಯೇ, ಎತ್ತರವಾದ ಶ್ವೇತ ಶಿಖರಗಳಿರುವ ಮಹಾಚಲದಂತೆಯೂ, ಬಂಗಾರದ ಪಟ್ಟಿಗಳಿಂದ ಶೃಂಗಾರಗೊಂಡ ದಂತಗಳಿರುವ ಆನೆಯಂತೆಯೂ, ಯಾವ ಕುಂದಿಲ್ಲದ ಷೋಡಶ ಕಲೆಗಳಿಂದ ಚಂದ್ರನ ವಿರಾಜಮಾನವಾಗಿದ್ದನು. ಮಂಜಿನ ತುಂತುರು ಹನಿಗಳೆಂಬ ಮಲಿನತೆಯನ್ನು ದೂರ ಮಾಡಿದ್ದ ಗ್ರಹಗಳ ರಾಜನಾದ ಸೂರ್ಯನ ರಶ್ಮಿಗಳ ಪ್ರತಿಫಲದಿಂದಾಗಿ ತೇಜೋಮಯವಾದ ಬೆಳಕನ್ನು ಹೊಂದಿ ಕತ್ತಲೆಯನ್ನು ದೂರ ಮಾಡಿದ್ದ ಪ್ರಕಾಶಲಕ್ಷ್ಮಿಯ ಆಶ್ರಯದಿಂದ ನಿರ್ಮಲವಾಗಿ ಕಾಣುತ್ತಿದ್ದ ಮೃಗಲಾಂಛನವುಳ್ಳ ಭಗವಾನ್ ಚಂದ್ರಮನು ಹೊಳೆಯುತ್ತಿದ್ದನು. ಶಿಲೆಯ ಮೇಲೆ ಅಚಲವಾಗಿ ನಿಂತಿರುವ ಮೃಗರಾಜನಾದ ಸಿಂಹದಂತೆ, ಮಹಾರಣರಂಗದಲ್ಲಿ ನಿಂತಿರುವ ಗಜೇಂದ್ರನಂತೆ, ಕಳೆದುಕೊಂಡ ತನ್ನ ರಾಜ್ಯವನ್ನು ಪುನಃ ಮರಳಿ ಪಡೆದ ಚಕ್ರವಂತಿಯಂತೆ ಆಕಾಶದಲ್ಲಿ ವಿರಾಜಮಾನನಾದ ಚಂದ್ರಮನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಹುಣ್ಣಿಮೆಯ ಪೂರ್ಣ ಚಂದ್ರೋದಯದಿಂದ ಅಂಧಕಾರವು ತೊಲಗಿ ಜಗತ್ತಿನ ಜನರೆಲ್ಲರಿಗೂ ಆನಂದವನ್ನು ತಂದಿತು. ನಿಶಾಚರರು ಮಾಂಸಭಕ್ಷಣಕ್ಕೆ ಪ್ರವೃತ್ತರಾಗಿ ಹರ್ಷಭರಿತರಾದರು. ಸ್ತ್ರೀ ಪುರುಷರು ಪ್ರೇಮ ಸಲ್ಲಾಪಗಳಲ್ಲಿ ಮಗ್ನರಾಗಿದ್ದರು. ತಮ್ಮ ತಮ್ಮ ಮನಕ್ಲೇಶಗಳನ್ನು ಕಳೆದುಕೊಂಡು ಸರ್ವರಿಗೂ ಸಂತೋಷವನ್ನುಂಟು ಮಾಡುವ ಪ್ರದೋಷ ಕಾಲವು ಸೀತಾನ್ವೇಷಣೆಯ ಕಾರ್ಯದಲ್ಲಿ ಮಗ್ನನಾದ ಮಾರುತಿಗೆ ಸ್ವರ್ಗ ಸಮಾನದಂತೆ ಸುಖವನ್ನುಂಟು ಮಾಡಿತು. ಏಕೆಂದರೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ವಾನರ ಶಿಷ್ಟನಿಗೆ ಭಗವಂತನ ಸ್ವರೂಪವಾದ ಈ ಪ್ರದೋಷ ಕಾಲವು ಸ್ವರ್ಗದೋಪಾದಿಯಾಗಿ ಅಮಿತ ಸುಖಾನಂದವನ್ನುಂಟು ಮಾಡಿತು. ಆ ಸಮಯದಲ್ಲಿ ಲಂಕೆಯಲ್ಲಿ ಕರ್ಣಾನಂದಕರವಾದ ವೀಣಾವಾದನದ ಮಧುರನಾದವು ಕೇಳಿಬರುತ್ತಿತ್ತು. ಸುಸ್ವಭಾವವುಳ್ಳ ಸ್ತ್ರೀಯರು ತಮ್ಮ ಪತಿಗಳ ಜೊತೆ ನಿದ್ರಿಸುತ್ತಿದ್ದರು. ಅತ್ಯದ್ಭುತವಾದ ಹಾಗೂ ಭಯಂಕರವಾದ ಆಚರಣೆಯನ್ನು ಹೊಂದಿದ್ದ ರಾಕ್ಷಸರು ವಿಹಾರಕ್ಕೆಂದು ಹೊರಟಿದ್ದರು. ಕೆಲ ಮನೆಗಳಲ್ಲಿ ಮದಿರಾಪಾನಮತ್ತರಾದ ರಾಕ್ಷಸರಿದ್ದರು. ಮತ್ತೆ ಕೆಲವು ಗ್ರಹಗಳು ರಥಾಶ್ವಗಜಗಳಿಂದ ಸಂಪನ್ನ ಭರಿತವಾಗಿದ್ದವು. ಹಲವಾರು ಸದನಗಳಲ್ಲಿ ಐಶ್ವರ್ಯ ಮದದಿಂದ ಕೊಬ್ಬಿದ ರಾಕ್ಷಸರನ್ನು ಕಂಡನು. ಹೀಗೆ ಧೀಮಂತನೂ ಹಾಗೂ ಪ್ರಜ್ಞಾಶಾಲಿಯಾದ ಮಾರುತಿಯು ನಾನಾ ರೀತಿಯ ಸೌಧಗಳನ್ನು ನೋಡಿದನು. ಆ ಗ್ರಹಗಳಲ್ಲಿದ್ದ ರಾಕ್ಷಸರಲ್ಲಿ ಹಲವರು ಪರಸ್ಪರ ದೋಷರೂಪಣೆ ಮಾಡುತ್ತಿದ್ದರು. ತಮ್ಮ ಉಬ್ಬಿದ ಭುಜಗಳನ್ನು ಇನ್ನೊಬ್ಬರ ಹೆಗಲ ಮೇಲೆ ಚಾಚಿದರು. ಮದ್ಯಪಾನದಿಂದ ಮತ್ತರಾಗಿದ್ದ ಮತ್ತೆ ಕೆಲವರು ಪ್ರಲಾಪ ಮಾಡುತ್ತಿದ್ದರು. ಇನ್ನೂ ಕೆಲವು ಮದಭರಿತರಾದ ರಾಕ್ಷಸರು ಅನ್ಯೋನ್ಯವಾಗಿ ಕೂಗಾಡುತ್ತಿದ್ದರು. ತಮ್ಮ ಭುಜಪರಾಕ್ರಮಗಳನ್ನು ತೋರ್ಪಡಿಸಲು ಕೆಲವು ರಾಕ್ಷಸರು ತಮ್ಮ ಎದೆಗಳನ್ನು ತಟ್ಟಿಕೊಳ್ಳುತ್ತಿದ್ದರು. ಹಲವರು ತಮ್ಮ ತಮ್ಮ ಕಾಂತೆಯರ ಮೇಲೆ ಅಂಗಾಂಗಗಳನ್ನು ಹಾಕಿದ್ದರು. ಮತ್ತೆ ಕೆಲವರು ಸುಂದರವಾದ ಚಿತ್ರಪಟಗಳನ್ನು ಅಲ್ಲಿ ಜೋಡಿಸುತ್ತಿದ್ದರು. ಇನ್ನು ಹಲವರು ದೃಢವಾದ ಬಿಲ್ಲಿನ ಹಗ್ಗವನ್ನು ಕಿವಿಯವರೆಗೂ ಎಳೆದು ಅಭ್ಯಾಸ ಮಾಡುತ್ತಿರುವುದನ್ನು ಆಂಜನೇಯನು ನೋಡಿದನು. ಆ ಸೌಧಗಳಲ್ಲಿನ ರಾಕ್ಷಸರ ಪತ್ನಿಯರಲ್ಲಿ ಕೆಲವರು ಸುವಾಸನಯುಕ್ತವಾದ ಅಂಗಲೇಪನಗಳನ್ನು ಲೇಪಿಸಿಕೊಳ್ಳುತ್ತಿದ್ದರು. ಮತ್ತೆ ಕೆಲವು ಸ್ತ್ರೀಯರು ಪುನಃ ನಿದ್ರೆಗೆ ಜಾರಿದರು. ಸುಂದರ ಮುಖವುಳ್ಳ ಕೆಲವರು ಹರ್ಷಸೂಚಕವಾಗಿ ನಗುತ್ತಿದ್ದರು.
ಪತಿಯರ ಮೇಲೆ ಕ್ರುದ್ಧರಾದ ಕೆಲವು ಪತ್ನಿಯರು ರೋಷಭರಿತರಾಗಿ ನಿಟ್ಟುಸಿರು ಬಿಡುತ್ತಿದ್ದರು. ಮದಗಜಗಳ ಘೀಂಕಾರಗಳಿಂದ ಆ ಲಂಕಾನಗರವು ಆವರಿಸಿಕೊಂಡಿತ್ತು. ಪೂಜ್ಯರಾದ ಸಭಾಸದರಿಂದಲೂ ಕೂಡಿದ್ದು ನಿಟ್ಟುಸಿರು ಬಿಡುತ್ತಿದ್ದ ಮಹಾವೀರರನ್ನೊಳಗೊಂಡು ಬುಸುಗುಡುತ್ತಿದ್ದ ಭುಜಂಗ ಸರ್ಪ ಹಾವುಗಳಿಂದ ತುಂಬಿದ ಸರೋವರದಂತೆ ತೋರುತ್ತಿತ್ತು. ಮಹಾಬುದ್ಧಿಶಾಲಿಗಳಾದ ರಾಕ್ಷಸರನ್ನು, ಮಧುರವಾಗಿ ಮಾತಾಡುವವರನ್ನು, ಶ್ರದ್ಧಾವಂತರನ್ನು, ಅಲ್ಲಿಂದಿಲ್ಲಿಗೆ ಸಂಚರಿಸುತ್ತಿದ್ದ ಪ್ರಮುಖರಾದ ರಾಕ್ಷಸರನ್ನು, ನಾನಾ ರೀತಿಯ ವೇಷಧಾರಿಗಳನ್ನು, ಸುಂದರವಾದ ನಾಮಗಳನ್ನು ಹೊಂದಿದ್ದವರನ್ನು ಮಾರುತಿಯು ಆ ಲಂಕಾನಗರಿಯಲ್ಲಿ ಕಂಡನು. ಅಲ್ಲಿ ಮೇಧಾವಿಗಳು, ಹೆಚ್ಚು ಸ್ವರೂಪ ಸಂಪನ್ನರು, ವಿಭೀಷಣನಂತಹ ಕೆಲವು ಸದ್ಗುಣ ಸಂಪನ್ನರಾದ ಸಜ್ಜನರನ್ನು, ತಮ್ಮ ತಮ್ಮ ಸ್ವಭಾವಕ್ಕನುಸಾರವಾಗಿ ನಡೆದುಕೊಳ್ಳುತ್ತಾ ಪ್ರಖ್ಯಾತರಾದವರನ್ನು ನೋಡಿದ ಹನುಮಂತನು ಬಹಳ ಸಂತೋಷಭರಿತನಾದನು. ಅಂತೆಯೇ ಅವನು ವಿರೂಪರಾದವರನ್ನು, ಅದಕ್ಕೆ ತಕ್ಕಂತೆ ವರ್ತಿಸುವವರನ್ನು ಕೂಡ ಕಂಡನು. ಮುಂದೆ ಮಾರುತಿಯು ಮಹಾನುಭಾವರಿಗೆ ತಕ್ಕದಾದ ಪತ್ನಿಯರನ್ನು, ತಮ್ಮ ಪತಿಗಳಲ್ಲಿ ಪ್ರೇಮಾನುರಾಗವುಳ್ಳವರನ್ನು, ಉತ್ತಮ ಪಾವಿತ್ರತೆಯುಳ್ಳವರು ಹಾಗೂ ತಮ್ಮ ಪ್ರೇಮಿಗಳಲ್ಲಿ ಪ್ರೀತಿಯನ್ನುಂಟು ಮಾಡುವ ಪಾನಾದಿಗಳಲ್ಲಿ ಶ್ರದ್ಧೆಯುಳ್ಳವರನ್ನು, ನಕ್ಷತ್ರಗಳಂತೆ ಸುಪ್ರಭೆ ರಾಕ್ಷಸ ಸ್ತ್ರೀಯರನ್ನು ನೋಡಿದನು. ರೂಪ ಹಾಗೂ ಐಶ್ವರ್ಯ ಸಂಪತ್ತುಗಳಿಂದ ಪ್ರಕಾಶಿಸುತ್ತಿದ್ದ ಕೆಲವು ಸ್ತ್ರೀಯರು ಲಜ್ಜಾಭರಿತರಾಗಿದ್ದರು. ಹಲವರು ತಮ್ಮ ತಮ್ಮ ಪತಿಗಳಿಂದ ಆಲಂಗಿಸಲ್ಪಟ್ಟವರಾಗಿ ಆಮೋದ ಪ್ರಮೋದಗಳಲ್ಲಿ ಮಗ್ನರಾಗಿದ್ದರು. ಪಕ್ಷಿಗಳು ಕುಸುಮಭರಿತ ವೃಕ್ಷಗಳಲ್ಲಿ ವಿಹರಿಸುವಂತೆ ಕೆಲವು ಸ್ತ್ರೀಯರು ಪುಷ್ಪಗಳಿಂದ ತುಂಬಿದ ಲತಾಗೃಹದಲ್ಲಿ ತಮ್ಮ ಪತಿಗಳೊಡನೆ ವಿನೋದವಾಗಿ ಕಾಲ ಕಳೆಯುತ್ತಿದ್ದರು. ಕೆಲವರು ಮನೆಯ ಮಹಡಿಗಳಲ್ಲಿ ಕುಳಿತಿದ್ದರು. ಹಲವರು ತಮ್ಮ ಪತಿಗಳ ತೊಡೆಗಳ ಮೇಲೆ ಸುಖಾಸೀನರಾಗಿದ್ದರು. ಕೆಲವು ಪತಿವ್ರತಾ ಸ್ತ್ರೀಯರು ತಮ್ಮ ಪತಿ ಸೇವೆಯಲ್ಲಿ ತೊಡಗಿದ್ದರು. ಮತ್ತೆ ಕೆಲವರು ಕಾಮಪರವಶರಾಗಿ ತಮ್ಮ ಪ್ರೇಮಿಗಳೊಡನೆ ಕಾಮ ಕ್ರೀಡೆಯಲ್ಲಿ ಮಗ್ನರಾಗಿದ್ದರು. ಈ ರೀತಿಯಾಗಿ ಎಲ್ಲಾ ರೀತಿಯ ಸ್ತ್ರೀಯರನ್ನು ಮಾರುತಿಯು ಅಲ್ಲಿ ಕಂಡನು. ಕೆಲವರು ಮೇಲೆ ಹೊದಿಕೆ ಇಲ್ಲದೆ ಕಾಂಚನ ರೇಖೆಗೆ ಸಮಾನವಾದ ಕಾಂತಿಯಿಂದ ಕೂಡಿ ಪ್ರಕಾಶಿಸುತ್ತಿದ್ದರು. ಹಲವರು ಪ್ರಮುಖ ಸ್ತ್ರೀಯರು ಪುಟವಿಟ್ಟ ಚಿನ್ನದ ಬಣ್ಣದಂತಿದ್ದರು. ಮತ್ತೆ ಕೆಲವರು ಚಂದ್ರಮನ ಪ್ರಕಾಶದಂತಹ ಕಾಂತಿಯಿಂದ ಕೂಡಿದ್ದರು. ಕೆಲವು ಸುಂದರ ಷೋಡಶಿಯರು ತಮ್ಮ ಪ್ರಿಯತಮನ ವಿರಹ ಬೇಗೆಯಿಂದ ನೊಂದ ಮನಸ್ಕರಾಗಿದ್ದರು. ಕೆಲವರು ಅತ್ಯಂತ ಶೋಭಾಯಮಾನವಾದ ಅಂಗಾಂಗ ಕಾಂತಿಯುಳ್ಳವರಾಗಿದ್ದರು. ಹೀಗೆ ಮಾರುತಿಯು ಅನೇಕ ಬಳ್ಳಿಯಂತೆ ಬಳುಕುವ ಸ್ತ್ರೀಯರನ್ನು ನೋಡಿದನು. ಕೆಲವು ಗ್ರಹಗಳಲ್ಲಿ ಮನಸ್ಸಿಗೆ ಆನಂದವನ್ನೀಯುವ ಪ್ರೇಮಿಗಳನ್ನು ಹೊಂದಿ ಪ್ರೀತಿಭರಿತರಾಗಿ ಪುಷ್ಪಾಲಂಕೃತರಾಗಿ ಆಕರ್ಷಕವಾಗಿ ಕಾಣಿಸುತ್ತಿದ್ದರು. ಪರಮರುಷ್ಟರಾಗಿದ್ದ ಸುರಸುಂದರಿಯರಾದ ಸ್ತ್ರೀಯರನ್ನು ಕಂಡನು. ಬೆಳದಿಂಗಳಂತೆ ಪ್ರಕಾಶಿಸುತ್ತಿದ್ದ ಸ್ತ್ರೀಯರ ಸುಂದರ ಸಾಲುಗಳನ್ನು, ಚಲುವಾದ ಹಾಗೂ ವಕ್ರವಾದ ಹುಬ್ಬುಗಳ ಕೂದಲನ್ನು ಹೊಂದಿದ್ದ ನೇತ್ರಗಳ ಸಾಲುಗಳನ್ನು, ಮಿಂಚಿನ ಸಾಲುಗಳಂತೆ ಕಾಣುತ್ತಿದ್ದ ಚಲುವಾದ ಆಭರಣಗಳ ಸಾಲುಗಳನ್ನು ಆಂಜನೇಯನು ಕಂಡನು. ಹೀಗೆ ಮಾನವ ಸ್ತ್ರೀಯರಿಗೂ ಹಾಗೂ ರಾಕ್ಷಸ ಸ್ತ್ರೀಯರಿಗೂ ಇರುವ ವ್ಯತ್ಯಾಸವನ್ನು ಕಂಡು ಹಿಡಿಯಲು ಅಲ್ಲಿಯ ಸ್ತ್ರೀಯರ ಆಭರಣಾಲಂಕಾರಗಳು, ಮುಖ, ನೇತ್ರಗಳನ್ನು ಸೀತಾನ್ವೇಷಣೆಯಲ್ಲಿ ಮಗ್ನನಾದ ಆಂಜನೇಯನು ಪರೀಕ್ಷಿಸಿದನು. ಆದರೆ ಪ್ರಫುಲ್ಲಿತವಾದ ಲತಾಸದೃಶಳಾಗಿದ್ದ ಧರ್ಮ ಮಾರ್ಗದಲ್ಲಿಯೇ ಅಚಲವಾಗಿ ನಡೆಯುತ್ತಿದ್ದ ರಾಜಕುಲದಲ್ಲಿ ಬೆಳೆದ ಸೀತಾಮಾತೆಯನ್ನು ಹನುಮಂತನು ಎಲ್ಲಿಯೂ ಕಾಣಲಿಲ್ಲ. ಅವಿನಾಶವಾದ ಸನಾತನ ಧರ್ಮದಲ್ಲಿ ಅಚಲಳಾಗಿದ್ದ ಶ್ರೀರಾಮನ ಅಗಲಿಕೆಯಿಂದ ಅತೀವ ದುಃಖಿತಳಾಗಿದ್ದು, ಪತಿಯನ್ನು ಕಾಣಬೇಕೆಂಬ ಹಂಬಲ ಹೊಂದಿದ್ದು, ತನ್ನ ಪರಮ ಪುನೀತವಾದ ಮನದಲ್ಲಿ ಶ್ರೀರಾಮನನ್ನೇ ಅನವರತವೂ ಸ್ಥಾಪಿಸಿಕೊಂಡಿದ್ದ ಸ್ತ್ರೀ ರತ್ನಗಳಲ್ಲಿ ಉತ್ಕೃಷ್ಟಳಾದ ಸೀತಾಮಾತೆಯನ್ನು ಮಾತ್ರ ಮಾರುತಿಯು ಕಾಣಲಿಲ್ಲ. ಶ್ರೀರಾಮನ ವಿರಹದಿಂದ ಬೆಂದು ಪರಿತಪಿಸುತ್ತಾ ಕಣ್ಣೀರ ಧಾರೆಯನ್ನು ಸುರಿಸುತ್ತಾ ಗದ್ಗದ ಕಂಠದಿಂದ ಅಳುತ್ತಿದ್ದ, ಉತ್ತಮವಾದ ಸುವರ್ಣ ಕಂಠಾಭರಣವನ್ನು ಧರಿಸಿದ್ದ, ಸುಂದರವಾದ ಹುಬ್ಬುಗಳುಳ್ಳವಳು, ಮಧುರವಾದ ಕಂಠನಾದ ಹೊಂದಿರುವವಳು, ಅರಣ್ಯದಲ್ಲಿ ಮನೋಹರವಾಗಿ ನರ್ತಿಸುವ ಹೆಣ್ಣು ನವಿಲು ಸಮಾನವಾದ ಸೀತಾದೇವಿಯು ಮಾತ್ರ ಅಲ್ಲಿ ಗೋಚರಿಸಲಿಲ್ಲ. ಅವ್ಯಕ್ತವಾದ ಚಂದ್ರರೇಖೆಯಂತೆ ಅತಿ ಕ್ಷೀಣಳಾದ, ಧೂಳು ತುಂಬಿದ ಬಂಗಾರದ ಸಲಾಕೆಯಂತಿದ್ದ, ಬಾಣದ ಗಾಯದಂತೆ ರೂಢ ಮೂಲವಾದ ಮಾನಸಿಕ ಗಾಯದಿಂದ ಬಹುವಾಗಿ ಶೋಕಿಸುತ್ತಿದ್ದ,
ವಾಯುವಿನ ಕಾರಣ ಚಿನ್ನ ವಿಚ್ಛಿನ್ನವಾಗಿ ಚದುರಿ ಹೋದ ಮೇಘಗಳಂತೆ ಯಾವ ಭರವಸೆಯೂ ಉಳಿಯದ ಮನಸ್ಸಿನ ಬಯಕೆ ಹೊಂದಿದ್ದ ವೈದೇಹಿಯು ಮಾತ್ರ ಮಾರುತಿಗೆ ಎಲ್ಲಿಯೂ ಕಂಡುಬರಲಿಲ್ಲ. ಇಷ್ಟು ಲಲನಾಮಣಿಗಳನ್ನು ಮಾರುತಿಯು ನೋಡಿದರೂ ಅವರಲ್ಲಿ ಒಬ್ಬರೂ ಸೀತಾಮಾತೆಯಲ್ಲವೆಂದು ನಿರ್ಧರಿಸಿದನು. ಏಕೆಂದರೆ ಅವನು ತನ್ನ ಮನಸ್ಸಿನಲ್ಲಿ ಜಾನಕಿಯ ಚಿತ್ರವನ್ನು ಹೀಗೆ ಮುದ್ರಿಸಿಕೊಂಡಿದ್ದ: ಷೋಡಶ ಕಲೆಗಳಿಂದ ಕೂಡಿದ ಚಂದ್ರನಂತಿರುವ ಮೈಥಿಲಿಯು ಶ್ರೀರಾಮನ ವಿರಹದಿಂದ ಈಗ ಮಂಜು ಮುಸುಕಿದ ಚಂದ್ರನಂತೆ ಕಳಾಹೀನಳಾಗಿರಬಹುದು. ಸ್ವಾಭಾವಿಕವಾಗಿ ಹೇಮಕಾಂತಿಯಿಂದ ಕೂಡಿರುವ ಆಕೆಯ ದೇಹವು ಧೂಳು ಮುಸುಕಿದ ಕಾಂಚನ ರೇಖೆಯಂತಿರಬಹುದು. ಬಾಣದ ಗಾಯವು ಮಾಸಿದರೂ ಉಳಿಯುವ ಗುರುತಿನಂತೆ ಸೀತಾಮಾತೆಯ ಮನಸ್ಸಿನ ಮೇಲೆ ಉಂಟಾದ ಕೇವಲ ರಾವಣನ ವಾಗ್ಬಾಣಗಳ ಗುರುತು ಮಾತ್ರ ಆಕೆಯ ಮುಖಕಮಲದಲ್ಲಿರಬಹುದು. ವಾಯುವು ಮೋಡಗಳನ್ನು ಚದುರಿಸುವಂತೆ ರಾವಣನೆಂಬ ವಾಯುವಿನ ಆಘಾತದಿಂದ ರಾಮನೆಂಬ ಮುಗಿಲು ಚದುರಿ ಹೋಗಿ ವೈದೇಹಿಯು ಕಾಂತಿಹೀನಳಾಗಿರಬಹುದು. ಹೀಗೆ ಮಾರುತಿಯು ತನ್ನ ಮನದಲ್ಲಿ ಚಿತ್ರಿಸಿಕೊಂಡಿದ್ದ ಸೀತಾದೇವಿಯು ಮಾತ್ರ ಎಷ್ಟು ಹುಡುಕಿದರೂ ಅಲ್ಲಿನ ಲಲನಾಮಣಿಗಳಲ್ಲಿ ಅವನಿಗೆ ಗೋಚರಿಸಲಿಲ್ಲ. ಶ್ರೇಷ್ಠ ವಾಗ್ಮಿಯಾದ ಮಾನವ ಕುಲತಿಲಕನಾದ ಶ್ರೀ ರಘುವರ ಪತ್ನಿಯನ್ನು ಎಷ್ಟು ಹುಡುಕಿದರೂ ಆಕೆಯು ಕಾಣದಾದಾಗ ವಾನರ ವೀರನಾದ ಮಾರುತಿಯು ದುಃಖಿತನಾಗಿ ಕ್ಷಣಕಾಲ ದಿಕ್ಕು ತೋಚದೆ ಅಜ್ಞಾನಿಯಂತೆ ದಿಕ್ಕು ಕಾಣದಾದನು. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ 5ನೆಯ ಸರ್ಗವು ಮುಗಿಯಿತು. ಜೈ ಶ್ರೀರಾಮ್.